ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚನ್ನರಾಯಪಟ್ಟಣದಲ್ಲಿ ಕೆಲಸ ಇತ್ತು ಅಂತ ಹೇಳಿ ಹೊರಟಿದ್ವಿ. ಹಾಗೆ ಕಂಟೆಸ್ಟ್ ಮಾಡಿಸ್ಬೇಕಿತ್ತು. ತುಂಬ ತಿಂಗಳಿಂದ ನಾನು ಅನ್ಕೊತಾನೆ ಇದ್ದೆ ಕಂಟೆಸ್ಟ್ ಮಾಡಿಸ್ಬೇಕು ಅಂತ. ಯಾಕಂದರೆ ನಂದು ಸ್ಪೆಕ್ಸ್ ಹಾಳಾಗಿತ್ತು. ಲೆನ್ಸನ್ನ ನಾವು ಚೇಂಜ್ ಮಾಡಬೇಕಾದ್ರೆ ಪ್ರತಿ ಸರಿನೂ ಟೆಸ್ಟ್ ಮಾಡಿನೇ ಲೆನ್ಸನ್ನ ಹಾಕಿಸ್ಕೋಬೇಕಾಗುತ್ತೆ. ನನಗೆ ಫ್ರೇಮ್ ಹುಡ್ಕೋದಕ್ಕೆ ತುಂಬಾ ಟೈಮ್ ತೊಗೊಂಡೆ. ಈ ಸರಿ 1 ಅವರು ನಾವು ಹಾಸ್ಪಿಟಲ್ನಲ್ಲೇ ಸ್ಪೆಂಡ್ ಮಾಡಿದ್ದೀವಿ. ಸೊ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಆಗಿದ್ದು ನಮ್ಮದು. ಫ್ರೇಮ್ ಹುಡ್ಕೋದ್ರೊಳಗೆ ಸಾಕಾಯಿತು. ನಮ್ಮ ಮನೆಯವರು ಕೂಡ ಯಾವ್ದು ಕರೆಕ್ಟ್ ಅಂತಲೂ ಹೇಳ್ತಿಲ್ಲ, ನನಗೆ ಯಾವುದೂ ಕೂಡ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಫೈನಲಿ ಮನೆಗೆ ಹೋಗಿ ಏನಾಯಿತು ಅಂತ ಹೇಳ್ತೀನಿ. ಸೊ ನಾವು ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಸೊ ಕಣ್ಣು ಸ್ವಲ್ಪ ತೋರಿಸ್ಬೇಕಿತ್ತು. ಹಾಗೆ ಕೆಲವೊಂದು ಡ್ರಾಪ್ಸ್ ಕೊಟ್ಟರು. ಸೊ ಡ್ರಾಪ್ಸು ಹಾಗೆ ಸ್ಪೆಕ್ಸ್ ಕೂಡ ಹೇಳಿದ್ದಾರೆ. ಅಫ್ಕೋರ್ಸ್ ನೀವು ಮೊದಲು ವ್ಲಾಗಲ್ಲೆಲ್ಲ ಆವಾಗವಾಗ ಹಾಕೊತಾ ಇದೆ ಸ್ಪೆಕ್ಸನ್ನು ನೋಡಿರ್ತೀರ. ಸೊ ಇತ್ತೀಚೆಗೆ ಕಂಟೆಸ್ಟ್ ಮಾಡಿಸಿರಲಿಲ್ಲ. ಅವರು ಲೆನ್ಸ್ ಕೊಟ್ಟಾಗ ಹೇಳಿರ್ತಾರೆ ಒಂದು 3-5 ವರ್ಷದ ಒಳಗೆ ನೀವು ಲೆನ್ಸನ್ನ ಚೇಂಜ್ ಮಾಡಿ ಅಂತ. ಬಟ್ ಸ್ಪೆಕ್ಸೇ ಹಾಳಾಗೋಯ್ತು. ಹಾಗಾಗಿ ಸ್ಪೆಕ್ಸ್ನೂ ಕೂಡ ಚೇಂಜ್ ಮಾಡಬೇಕಿತ್ತು. ಡಾಕ್ಟರ್ನೂ ಕೂಡ ಕನ್ಸಲ್ಟ್ ಮಾಡಬೇಕಿತ್ತು. ಎರಡೂ ಆಗುತ್ತೆ ಅಂತ ಹೇಳಿ ಹೋಗಿ ಮತ್ತೆ ಸ್ಪೆಕ್ಸ್ ಹುಡ್ಕೋದಕ್ಕೆ, ಅಂದರೆ ಫ್ರೇಮ್ ಏನಿರುತ್ತೆ, ಸೊ ಅದಕ್ಕೆ ಏನಿಲ್ಲ ಅಂದರೂ 1 ಅವರ್ ಟೈಮ್ ತೊಗೊಂಡಿದ್ದೀನಿ. ಸೊ ನನಗೆ ಯಾವುದೂ ಯಾಕೋ ಒಂಥರ ಕಂಫರ್ಟಬಲ್ ಅನ್ನಿಸ್ತಿರ್ಲಿಲ್ಲ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂತಿರಲಿಲ್ಲ. ಯಾಕಂದರೆ ರೆಗ್ಯುಲರಾಗಿ ಆದಷ್ಟು ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ಮಾರ್ಟ್ಗೆ ಹೋಗಿದ್ವಿ, ಅಲ್ಲಿ ಕೆಲವೊಂದು ಐಟಮ್ನ ತೊಗೊಂಡು, ಹಾಗೆ ಏನಾದರೂ ಫಂಕ್ಷನ್ಗಳಿಗೆ ಹೋಗಬೇಕು ಅಂದರೆ ಇತ್ತೀಚೆಗೆ ಫೌಂಡೇಶನ್ ನನ್ನ ಹತ್ರ ಇರಲಿಲ್ಲ. ತುಂಬ ಹಳೆಯದಿತ್ತು, ಎಕ್ಸ್ಪೈರ್ ಆಗೋಗಿತ್ತು. ಸೊ ನೋಡಿದೆ, ಎಕ್ಸ್ಪೈರ್ ಆಗೋಗಿದ್ರಿಂದ ಅದನ್ನು ಎಸ್ಬಿಟ್ಟೆ. ಇನ್ನು ನಾನು ಲಿಕ್ವಿಡ್ ಲಿಪ್ಸ್ಟಿಕ್ ಯಾವಾಗಲೂ ನಾನು ಮ್ಯಾಟ್ ಫಿನಿಷಿಂಗ್ ಯಾವುದೂ ಹಾಕಲ್ಲ. ಸೊ ಲಿಕ್ವಿಡ್ ಇದ್ದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಲಾಸ್ಟ್ ಟೈಮಲ್ಲೂ ಕೂಡ ಲಿಕ್ವಿಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೆವು. ಸೊ ಈ ಸರಿನೂ ಅದನ್ನೇ ತೊಗೊಳ್ಳೋಣ ಅಂತ ಹೇಳಿ 1-2 ಪರ್ಚೇಸ್ ಮಾಡಿದೆ. ಸೊ ಇದನ್ನು ತೊಗೊಂಡಿದ್ದೀನಿ. ಇದು ಬಂದು ಗ್ರೇಸ್ ಹೆವೆನ್ ಅಂತ ಹೇಳಿಬಿಟ್ಟು ಮ್ಯಾಟ್ ಲಿಪ್ ಗ್ಲಾಸ್. ಇದು ನನಗೆ ನ್ಯೂಡ್ ಕಲರ್ ಬೇಕಿತ್ತು. ಇದು ಸ್ವಲ್ಪ ಡಾರ್ಕ್. ಸೊ ಡಾರ್ಕಲ್ಲೇ ನ್ಯೂಡ್, ಸ್ವಲ್ಪ ಲೈಟಾಗಿ ಡಾರ್ಕ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ಗ್ಲಾಸ್ ಮೇಲೆ ಹಂಗೆ ಡಾರ್ಕ್ ನಂಗೆ ಕಾಣುತ್ತೆ. ಬಟ್ ಕೈಗೆ ಹಾಕಿ ತೋರಿಸಿದ್ರು ಅವರು. ಸೊ ನನಗೆ ಇದು ಓಕೆ ಅಂತ ಅನ್ನಿಸ್ತು, ಅದನ್ನು ತೊಗೊಂಡು ಬಂದೆ. ಇನ್ನು ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನಾನು ಮೆಬಿಲೈನ್ದೇ ಯಾವಾಗಲೂ ಪರ್ಚೇಸ್ ಮಾಡೋದು. ಸೊ ಈ ಸರಿನೂ ಕೂಡ ಅಷ್ಟೇ. ಮೆಬಿಲೈನ್ ಅವ್ರದ್ದು ಪೋರ್ಲೆಸ್ ಅಂತ ಹೇಳಿ ಬರುತ್ತೆ, ಮ್ಯಾಟ್ ಪೋರ್ಲೆಸ್ ಅಂತ ಹೇಳಿಬಿಟ್ಟು. ಸೊ ಅದನ್ನು ತೊಗೊಂಡೆ. ಇನ್ನು ನೆಕ್ಸ್ಟ್ ಬಂದು ಹೈಡ್ರೋಲಾನಿಕ್ ಆ್ಯಸಿಡ್ದು ಪೊಮೆಗ್ರನೇಟ್ದು. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಇದು ನಾನು ಫಸ್ಟ್ ಟೈಮ್ ತೊಗೊಂಡು ಬಂದು ಹಾಕಿದಾಗ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಗ್ಲೋ ಆಗಿತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವಾಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ಇದು ಹೈಡ್ರೋಬಾಮ್ ಸಿರಮ್ ಮಾಸ್ಕ್ ಅಂತ ಹೇಳಿಬಿಟ್ಟು. ಸೊ ಖಂಡಿತ ನನಗೆ ಪೊಮೆಗ್ರನೇಟ್ದೇ ಸಿಗ್ತಿರ್ಲಿಲ್ಲ. ಎಷ್ಟೋ ಕಡೆ ಹುಡುಕ್ತಿದೆ, ಅಂದರೆ ಅಫ್ಕೋರ್ಸ್ ಮಾರ್ಟ್ಗಳಲ್ಲೆಲ್ಲ ಸಿಗುತ್ತೆ ಅಂತ ಹೇಳಿ, ಬಟ್ ಅಲ್ಲಿ ಖಾಲಿನೇ ಆಗೋಗ್ತಿತ್ತು. ಇದು ಕೊನೆಗೆ ನಾನು ರೂಪಾಲಿ ಎವ್ರಿವನ್. ಸೊ ಇವತ್ತು ಪುರದಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಇವತ್ತು ಬುಧವಾರ. ಸೊ ಬುಧವಾರದ ದಿನವೇ ಹೋಗೋಣ ಅಂತ ಹೇಳಿಬಿಟ್ಟು, ಅಂದರೆ ರಾತ್ರಿ ಇದ್ದಕ್ಕಿದ್ದಂಗೆ ಹೋಗೋಣ ಅಂತ ಹೇಳಿ ಸೊ ಬಂದಿದ್ದು. ಅದಕ್ಕೋಸ್ಕರ ಇವಾಗ ಸ್ವಲ್ಪ ತಳಗೆಗೆ ಮೊಸರನ್ನ ಮಾಡ್ತೀವಿ ಇಲ್ಲಿ ಪುರದಮ್ಮಂಗೆ. ಸೊ ಮೊಸರನ್ನ ಪೂಜೆ ಮಾಡಿಸ್ಬೇಕಾದ್ರೆ ತೊಗೊಂಡೋಗಿ ಅದನ್ನು ತಳಗೆಗೆ ದೇವರಿಗೆ ಇಟ್ಬಿಟ್ಟು ತೊಗೊಂಡು ಬಂದು, ಸೊ ಮೊದಲು ಆ ಪ್ರಸಾದನ ಸ್ವೀಕರಿಸಿ ಆಮೇಲೆ ತಿಂಡಿ ಮಾಡೋದು. ಸೊ ಈ ಥರ ಮಾಡ್ತೀವಿ. ತುಂಬ ಫೇಮಸ್ ದೇವರು, ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಹಾಸನ ಸುತ್ತಮುತ್ತ ಯಾರ್ಯಾರು ಇದ್ದಾರೆ ಅವರೆಲ್ರಿಗೂ ಗೊತ್ತಿರುತ್ತೆ. ತುಂಬ ಜನ ದೂರದಿಂದನೂ ಕೂಡ ಬರ್ತಾರೆ ಇಲ್ಲಿಗೆ. ಸೊ ನಾನು ಮದುವೆ ಆಗಿ ಬಂದಾಗ್ಲಿಂದನೂ ಕೂಡ ನಮ್ಮ ಅತ್ತೆ ನಮ್ಮ ಮಾವನ ಮನೆಯಲ್ಲಿ ಸೊ ಇಲ್ಲಿಗೆ ಬರ್ತಾನೆ ಇರ್ತೀವಿ. ವರ್ಷ ಬರ್ತಾ ಇರ್ತೀವಿ. ಸೊ ನಾವು ಕೂಡ ಅಷ್ಟೇ. ಮಾವನ ಕರ್ಕೊಂಡು ಬಂದಿಲ್ಲ ಈ ಸರಿ. ಸರಿ ಲಾಸ್ಟು, ಬಿಕಾಸ್ ಅವ್ರನ್ನ ಎತ್ತಿ ಇಳ್ಕೋದು ತುಂಬಾ ಕಷ್ಟ. ಜೊತೆಗೆ ಯಾರನ್ನಾದ್ರೂ ಒಬ್ರನ್ನ ಕರ್ಕೊಂಡು ಬರಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳಿ ಅವ್ರನ್ನ ಮನೆಯಲ್ಲೇ ಬಿಟ್ಟು ನಾವು ಮಾತ್ರ ಬಂದಿದ್ದೀವಿ. ಬೆಳಗ್ಗೆ ಬೇಗ ಬಂದ್ವಿ. ಸದ್ಯ ಇವತ್ತು ಬುಧವಾರ ಆಗಿರೋದ್ರಿಂದ ಅಷ್ಟು ಜನ ಇಲ್ಲ, ಬಟ್ ಜನ ಇದ್ದಾರೆ.
ಇನ್ನು ಬರ್ತಾನೆ ಇದ್ದಾರೆ, ಇನ್ನೂ ಜನ ಬರ್ತಾನೆ ಇದ್ದಾರೆ. ಬುಧವಾರ ಆದರೂ ಕೂಡ ನಾನು ವಾರದ ದಿನ ಜನ ಜಾಸ್ತಿ ಅಂತ ಅಂದ್ಕೊಂಡಿದ್ದೆ, ಇಲ್ಲ. ಸೊ ನಾರ್ಮಲ್ ಡೇನಲ್ಲೂ ಕೂಡ ಬರ್ತಾನೆ ಇದ್ದಾರೆ ಜನ ಇಲ್ಲಿ. ಸೊ ಸೋಮವಾರ ಒಂದಿನ ಬಿಟ್ಟು ಬೇರೆ ಎಲ್ಲ ದಿನವೂ ಕೂಡ ನಾವು ಹರಕೆಗೆ ಏನಾದ್ರೂ ಮಾಡ್ಕೊಂಡಿದ್ರೆ ಕೋಳಿ, ಹಂದಿ. ಸೊ ಹಂದಿ ಇಲ್ಲಿ ಫೇಮಸ್, ದೇವ್ರಿಗೆ ಹಂದಿ ಇರೋದು ತುಂಬಾ ವಾಡಿಕೆಯಿಂದ ಬಂದಿದೆ ಹಿಂದೆಯಿಂದನೂ. ಸೊ ನಮ್ಮ ಮಾವ ಇದ್ದಾಗ್ಲಿಂದನೂ ಕೂಡ ಅವರು ಹಂದಿನೇ ಮಾಡ್ತಿದ್ರು. ಬಟ್ ನಾವು ಕೋಳಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋದ ಸರಿ ಬಂದು ಇಲ್ಲಿ ಕೈ ಮುಕ್ಕೊಂಡಿದ್ವಿ, ಕೋಳಿ ಮಾಡ್ಕೊಂಡು ಹೋಗ್ತೀವಿ ಅಂತ. ಸೊ ಕೋಳಿನೇ ಮಾಡ್ಕೊತಾ ಇದ್ವಿ, ಸಿಂಪಲ್ಲು. ನಾವೇ 3 ಜನ ಬಂದಿದ್ದೀವಿ. ಇವಾಗ ಅಡುಗೆ ಮಾಡಿಕೊಂಡು ತಳಗೆ ಇಟ್ಬಿಟ್ಟು ಇಲ್ಲಿ ದೇವರಿಗೆ ತಳಗೆ ಕೊಡಬೇಕು, ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದು ಮತ್ತೆ ವಾಪಸ್ಸು ಹೋಗೋದು. ಸೊ ಈ ಥರ ಆಗುತ್ತೆ. ಸೊ ಕೊನೆವರೆಗೂ ವ್ಲಾಗನ್ನು ನೋಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಯಾವ್ಯಾವ ದೇವಸ್ಥಾನಗಳಿಗೆ ಹೋಗಬೇಕು, ಹಾಗೆ ನಮ್ಮ ಹರಕೆಗಳನ್ನೆಲ್ಲ ತೀರಿಸ್ಕೊಬೇಕು ಅಂತ ಇತ್ತು, ಅದು ಎಲ್ಲವೂ ಕೂಡ ಕಂಪ್ಲೀಟಾಗಿ ಮುಗಿತಾ ಬಂತು. ಅದು ಒಂದು ತುಂಬಾ ಖುಷಿ ಇದೆ ನನಗೆ. ಇನ್ನು 9th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ನನ್ನ ಮಗನ ಯಾವಾಗಲೂ ರಜಾ ಹಾಕಿಸ್ಕೊಂಡು ಬಂದು ಈ ರೀತಿ ದೇವ್ರ ಕಾರ್ಯಗಳಿಗೆ ನಾವು ತೊಡಗಿಸ್ಕೊಳ್ಳೋದಕ್ಕಾಗಲ್ಲ. ತುಂಬ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಏನಾದರೂ ಒಂದಕ್ಕೆ ರಜಾ ಹಾಕಿಸ್ಬೋದು, ಬಟ್ ಪದೇ ಪದೇ ರಜಾ ಹಾಕಿಸೋದು ಸರಿ ಹೋಗಲ್ಲ. ಸೊ ಅವನಿಗೆ ಓದೋದಕ್ಕೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಹಾಗೆಯೇ ನೋಟ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಏನು 15 ಡೇಸ್ ಅವರು ರಜಾ ಕೊಟ್ಟಿದ್ರು, ಆ 15 ಡೇಸಲ್ಲಿ ಎಲ್ಲವೂ ಕೂಡ ಮುಗಿಸ್ಕೋಬೇಕು ಅಂದ್ಕೊಂಡಿದ್ವಿ. ಅದೇ ರೀತಿ ಆಯಿತು. ನಾವು ಯಾವುದೇ ಒಂದೂ ಕೂಡ ಅಷ್ಟೇ, ನಾವು ಇದನ್ನು ಮಾಡಲೇಬೇಕು ಅಂತ ಹೊರಟಾಗ ಅದು ನಮ್ಮ ಮನಸ್ಥಿತಿಗೆ ಮಾತ್ರ ಬಿಟ್ಟಿರುತ್ತೆ. ಪ್ರತಿ ಸರಿ ಒಬ್ಬೊಬ್ರು ಹೇಳ್ತಾರೆ ಅದಕ್ಕೆಲ್ಲ ಟೈಮ್ ಬೇಕು, ಅದಕ್ಕೆಲ್ಲ ಟೈಮ್ ಬರಬೇಕು ಅಂತ. ಯಾವುದೂ ಕೂಡ ಟೈಮ್ ಬರೋದಿಲ್ಲ, ನಾವೇ ಟೈಮ್ ಮಾಡ್ಕೊಬೇಕು. ಸೊ ನಾವು ಇವತ್ತು ಅಲ್ಲಿಗೆ ಹೋಗಲೇಬೇಕು, ಅದನ್ನು ಮಾಡಲೇಬೇಕು ಅಂತ ಇದ್ದರೆ ಅದನ್ನು ಮಾಡೇ ಮಾಡ್ತೀವಿ. ಅದೇ ನಾವು ಟೈಮ್ ಬರಲಿ ಬಿಡು, ಹಾಗೆ ಬರಲಿ ಬಿಡು, ಹೀಗೆ ಬರಲಿ ಬಿಡು, ಅಯ್ಯೋ ಇವತ್ತು ಆಗ್ತಾಯಿಲ್ಲ, ಈ ಥರ ಎಲ್ಲ ಲೇಝಿ ಥರ ಹಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಅದು ಟೈಮು ನಮ್ಮನ್ನು ಹುಡ್ಕೊಂಡು ಬರೋದಿಲ್ಲ, ನಾವು ಅದನ್ನು ಹುಡ್ಕೊಂಡು ಬಂದು ಸೊ ಅದನ್ನು ನಾವು ಪೂರ್ತಿಯಾಗಿ ಮಾಡ್ಕೊಬೇಕಾಗತ್ತೆ. ಸೊ ನಾನು ಅದನ್ನೇ ನಂಬಿರೋದು. ನಾನು ಏನು ಅಂದ್ಕೊಂಡಿರ್ತೀನಿ ಅದು ಫಟಾಫಟ್ ಅಂತ ಹೇಳಿ ಬೇಗ ಮಾಡಿ ಮುಗಿಸ್ಕೊತೀನಿ. ಇನ್ನು ದೇವಸ್ಥಾನದ ಹತ್ರ ಇವಾಗ ಗೋರ್ಮೆಂಟ್ ವಹಿಸ್ಕೊಂಡಿರೋದ್ರಿಂದ ಅಲ್ಲಿ ಫೋಟೋಸ್ ಎಲ್ಲ ಹಲೋ ಇಲ್ಲ ಅಂತ ಹೇಳಿ ಹಾಕಿದ್ದಾರೆ. ಹಾಗಾಗಿ ನಾನು ಅಲ್ಲಿ ವೀಡಿಯೋಸ್ ಏನೂ ಮಾಡ್ಕೊಳ್ಳಲಿಲ್ಲ ದೇವಸ್ಥಾನದ ಒಳಗೆಲ್ಲ. ಹಾಗೆ ತಳಗಿಗೆ ಏನೇನೆಲ್ಲ ಕೊಡಬೇಕು ದೇವರಿಗಿಟ್ಟು, ಹಾಗೆ ಕಾರಲ್ಲಿ ಕುತ್ಕೊಳ್ತಾ ಪ್ರಸಾದನ ಸೇವಿಸ್ಕೊಂಡೇ ಹೋದ್ವಿ. ಮನೆಗೆ ಹೋಗಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೆನೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ದೇವಸ್ಥಾನದೆಲ್ಲ ಕಂಪ್ಲೀಟಾಗಿ ಮುಗಿದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಐಬ್ರೋ ಮಾಡಿಸಿರ್ಲಿಲ್ಲ. ಪ್ರತಿ ಸರಿನೂ ಅವ್ರಿಗೆ ಕಾಲ್ ಮಾಡಿದಾಗ ಅವರು ಮೇಕಪ್ ಕೂಡ ಮಾಡೋದ್ರಿಂದ ಸೊ ಬೇರೆ ಕಡೆ ಇದ್ದೀನಿ ಅಂತಲೇ ಹೇಳ್ತಾಯಿದ್ರು. ಫೈನಲಿ ಇವತ್ತು ಒಂದು ಮದುವೆ ಇದೆ, ಮದುವೆಗೆ ಹೋಗಲೇಬೇಕು. ಸೊ ಐಬ್ರೋ ಮಾಡಿಸೋಣ ಅಂತ ಹೇಳಿಬಿಟ್ಟು, ಐಬ್ರೋ ಹೀಗೆಲ್ಲ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು, ಬಟ್ ಫಂಕ್ಷನ್ಗಂತೂ ಹೋಗೋದಕ್ಕಾಗಲ್ಲ. ಅದಕ್ಕೆ ಇವಾಗ ಹೊರಟಿದ್ದೀನಿ. ಹಾಗೆ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಆಯಿತು. ಮನೆಯೆಲ್ಲನೂ ಒರೆಸಿ ಎಲ್ಲನೂ ಕೂಡ ಮುಗಿಸ್ಕೊಂಡೆ. ಹಾಗೆ ವಾರ ಇನ್ನೂ ಮುಗ್ದಿಲ್ಲ. ಇವತ್ತು ಗುರುವಾರ ಆಗಿದೆ. ಸೊ ಗುರುವಾರ ಇನ್ನೂ ಮಾಡಿಲ್ಲ, ಮಾಡಬೇಕು. ಸಂಜೆ ಮೇಲೆ ಮಾಡೋಣ ಅಂತ ಹೇಳಿ, ಯಾಕಂದರೆ ಈವ್ನಿಂಗ್ ನೈಟ್ ರಿಸೆಪ್ಷನ್ಗೆ ಹೋಗ್ತಾ ಇರೋದ್ರಿಂದ ತುಂಬ ಅಂದ್ರೆ ತುಂಬ ಸೆಕೆ ಆಗ್ತಾಯಿದೆ. ಸೊ ಅದಕ್ಕೇ 3 ಗಂಟೆ 4 ಗಂಟೆಗೆಲ್ಲ ಸ್ನಾನ ಮಾಡಿದ್ರೆ ಸ್ವಲ್ಪ ಫ್ರೆಶ್ ಆಗಿರ್ತೀನಿ ಅಂತ ಹೇಳಿಬಿಟ್ಟು ನೆನ್ನೆ ಎಲ್ಲ ದೀಪ ಹಚ್ಚಿದ್ದೆ ಅಲ್ವಾ ಬೆಳಗ್ಗೆ, ಅದಕ್ಕೆ ಇವತ್ತು ಸ್ವಲ್ಪ ಸಂಜೆ ಹೆಂಗೆ ವಾರ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ, ಕಂಪ್ಲೀಟಾಗಿ ಮುಗೀತು. ಸೊ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ, ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕೂದಲು ಬಚ್ಕೊಂಡು ಮುಖಕ್ಕೆ ಸ್ವಲ್ಪ ಮಾಯ್ಶ್ಚರೈಸರ್ ಎಲ್ಲ ಮಾಡಿಕೊಂಡು ಹೋಗ್ಬಿಟ್ಟು ಬರ್ತೀನಿ. ಸೊ ಐಬ್ರೋ ಮಾಡಿಸ್ಕೊಂಡು ಬಂದುಬಿಡೋಣ. ವಾರ ಎಲ್ಲ ಮಾಡಬೇಕು. ಬೆಳಗ್ಗೆಯಿಂದ ಅಂತೂ ತುಂಬಾ ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಂಡು ವಾರ ಮಾಡೋಣ ಅನ್ನೋದ್ರೊಳಗೆ ಮದುವೆಗೆ ಹೋಗ್ಬೇಕಿತ್ತಲ್ವ, ಐಬ್ರೋ ಮಾಡಿಸೋಣ ಅಂತ ಬೆಳಗ್ಗೆಯಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀನಿ. ಅವಾಗಿರ್ತೀನಿ ಇವಾಗಿರ್ತೀನಿ. ಸೊ ಅವ್ರು ಹೇಳಿದರು ಮಧ್ಯಾಹ್ನದವರೆಗೂ 1 ಗಂಟೆವರೆಗೂ ಇರ್ತೀನಿ ಅಂತ. ಸೊ ಓಕೆ ಅಂತ ಹೇಳಿಬಿಟ್ಟು ಮನೆ ಒರೆಸ್ಕೊಂಬಿಡೋಣ ಅಷ್ಟರಲ್ಲಿ ಅಂತ ಹೇಳಿಬಿಟ್ಟು ಹೊರಟ್ರೆ. 12 ಗಂಟೆವರೆಗೂ ನಮ್ಮ ಮನೆಯವರೆಲ್ಲೋ ಹೊರಗಡೆ ಹೋದವ್ರು ಬರಲೇ ಇಲ್ಲ. 12 ಗಂಟೆ ಮೇಲೆ ಹೊರಟ್ಬಿಟ್ಟು ಬೇಗನೆ ಹೋದ್ವಿ. ಬಟ್ ಅವರು 12 ಗಂಟೆ ಹೊತ್ತಿಗಾಲೇ ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಅವ್ರಿಗೇನೋ ಅರ್ಜೆಂಟ್ ಕೆಲಸ ಬಂತು ಅಂತ ಹೇಳಿಬಿಟ್ಟು. ಮತ್ತು ಓಕೆ ನೀವು ಬರೋದು ಎಷ್ಟೊತ್ತಾಗುತ್ತೆ ಫೋನ್ ಮಾಡಿ ಅಂತ ಹೇಳಿದೆ. ಬಟ್ ಅವರು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಆಮೇಲೆ ಸಿಗ್ತೀನಿ 4 ಗಂಟೆ ಮೇಲೆ ಸಿಗ್ತೀನಿ ಅಂದರು. ಬಟ್ ನಾನು ವಾರ ಎಲ್ಲ ಮುಗಿಸ್ಕೋಬೇಕಿತ್ತು. ಸೊ ಸ್ನಾನ ಎಲ್ಲ ಮುಗಿಸಿ ಆಮೇಲೆ ಐಬ್ರೋಗೆ ಹೋದರೆ ಅಷ್ಟು ಕಂಫರ್ಟಬಲ್ ಆಗಲ್ಲ. ಸೊ ಸ್ನಾನ ಮಾಡೋದಕ್ಕೆ ಮುಂಚೆನೇ ಐಬ್ರೋ ಮಾಡಿಸ್ಬೇಕಿತ್ತು. ಹಾಗಾಗಿ
ಬೇರೆ ಇನ್ನೊಬ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸದ್ಯ ಅವರು ಸಿಕ್ಕಿದ್ರು. ಓಕೆ ನಾನು ಇರ್ತೀನಿ ಬಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ಬೇಗ ಹೋಗಿ ಐಬ್ರೋ ಮಾಡಿಸ್ಕೊಂಡು ಬಂದುಬಿಡ್ತೀನಿ. ಆಮೇಲೆ ಅಲ್ಲಿಂದ ಬಂದಮೇಲೆ ಇನ್ನು ದೇವ್ರ ಪೂಜೆ ಮಾಡೋದು ಅದು ಇದು ಅಂತ ಹೇಳಿ ತುಂಬಾ ಕೆಲಸಗಳಿದೆ, ಅದನ್ನು ಮಾಡ್ಕೊಬೇಕು. ಸೊ ಇವತ್ತು ಐಬ್ರೋ ಮಾಡ್ಸೋಕೆ ಹೋಗಬೇಕು ಅಂತ ಹೇಳಿದ್ದೆ ನಿಮಗೆ. ಹೋಗಿಬಿಟ್ಟು ಮಾಡಿಸ್ಕೊಂಡು ಬಂದೆ. ನಾನು ರೆಗ್ಯುಲರಾಗಿ ಹೋಗ್ತಿದ್ದವರು ಸಿಗಲಿಲ್ಲ, ಬೇರೆ ಕಡೆ ಹೋದೆ. ನೆಕ್ಸ್ಟ್ ಬಂದು ಇದು ನಾನು ನಿಮಗೆ ಹೇಳಿದ್ದೆ. ಸೊ ಗಾರ್ನಿಯರ್ ಇವತ್ತು ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ. ಏನಾದ್ರು ಫಂಕ್ಷನ್ಸ್ ಇದ್ದಾಗ ಇದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಸಿಕ್ಕಾಪಟ್ಟೆ ಗ್ಲೋ ಕೊಡುತ್ತೆ. ಸೊ ಹಾಗಾಗಿ ಎಸ್ ಈ ಥರ ಇದೆ. ಇದು 15 ಮಿನಿಟ್ಸ್ ಬಿಡಬೇಕು. ಕೈಯೆಲ್ಲ ಒಂದು 15 ಮಿನಿಟ್ಸ್ ಬಿಟ್ಟು ಆಮೇಲೆ ಇದನ್ನು ರಿಮೂವ್ ಮಾಡೋಣ. 15 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನು ರಿಮೂವ್ ಮಾಡ್ತೀನಿ. ಮಸಾಜ್ ಲೈಟಾಗಿ ಮಸಾಜ್ ಮಾಡ್ಕೋಬೇಕು. ಅದೇ ರೀತಿನಲ್ಲೂ ಫೇಸ್ ವಾಶ್ ಮಾಡೋ ಹಾಗಿಲ್ಲ. ಸೊ ಅದು ಏನು ಟಿಶ್ಯೂ ಹಾಕ್ಕೊಂಡಿದ್ವಿ, ಸೊ ಅದು ಫುಲ್ಲು ನೋಡ್ತಾ ಇರ್ಬೋದು. ಈಗ ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗನೆ ಡ್ರೈ ಆಗಿಬಿಡುತ್ತೆ. ಸೊ ಎಸ್ ಇವಾಗ ನಾನು ದೀಪ ಹಚ್ಚಬೇಕು. ಅಲ್ಲೇ 5:30 ಆಯಿತು. ಸೊ ಒಂದು 6:30ಗೆಲ್ಲ ಸ್ಟಾರ್ಟ್ ಮಾಡ್ತೀನಿ ರೆಡಿ ಆಗೋದಕ್ಕೆ, ಓಕೆನಾ? ಸೊ ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆದರೆ ಬಿಕಾಸ್ ನಮ್ಮ ಮನೆಯವರು ಅಕ್ಕಂದಿರಿಬ್ಬರು ಕೂಡ ಬರ್ತಾ ಇದ್ದಾರೆ. ಅವ್ರು ಬಂದಮೇಲೆ ನಾನು ವೀಡಿಯೋ ಅಷ್ಟಕ್ಕಷ್ಟು ಮಾಡಲ್ಲ. ತುಂಬ ಅಂದರೆ ತುಂಬಾ ರೇರು ಅವ್ರು ಬಂದಾಗ ವೀಡಿಯೋ ಮಾಡೋದು. ಆದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಸೊ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಅವ್ರು ಹೋದ್ಮೇಲೆ. ತುಂಬ ಸಿಂಪಲ್ಲಾಗಿ ವ್ಲಾಗ್ ಮಾಡಿಕೊಂಡೆ. ಅವ್ರು ಇನ್ನೂ ಬಂದಿರಲಿಲ್ಲ. ಬಂದಿದ್ದಿದ್ರೆ ವೀಡಿಯೋನೇ ಮಾಡೋದಕ್ಕಾಗ್ತಿರ್ಲಿಲ್ಲ. ಸೊ ರೆಡಿ ಆಗ್ತಿದ್ದೆ ಅಲ್ವಾ, ಅವಾಗ ಒಂದು ಸಿಂಪಲ್ಲಾಗಿ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ, ಮತ್ತು ಲೈಕ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.